ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಸರುಬೇಳೆ ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸಿಂಪಲಾಗಿರುತ್ತೆ ಮತ್ತು ಈ ಬೇಸಿಗೆಗೆ ತುಂಬ ತಂಪಾಗಿರುತ್ತೆ ಕೂಡ, ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ, ಬಾಡಿ ಕೂಲಾಗಿರುತ್ತೆ. ಹಾಗಾಗಿ ಹೆಸರುಬೇಳೆ ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಹೆಸರುಬೇಳೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಉರಿತಾ ಇಲ್ಲ, ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ತೊಗೊಂಡಿದ್ದೀನಿ, ಅದು ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಗಟ್ಟಿ ಆಗಿಬಿಡುತ್ತೆ. ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ತೊಗೊತಾ ಇದ್ದೀನಿ. ಮತ್ತು ಶಾವಿಗೆ ಕೂಡ ಹುರ್ಕೊತಾ ಇದ್ದೀನಿ. ಶಾವಿಗೆ ಜಾಸ್ತಿ ತೊಗೊಳ್ತಾ ಇಲ್ಲ, ಶಾವಿಗೆನೂ ಅಷ್ಟೇ ಸ್ವಲ್ಪ ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ ಬೇಗ. ಹಾಗಾಗಿ ಲೈಟಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಹೆಸರುಬೇಳೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಒಂದು 3 ಕೂಗಿಸ್ಕೊಂಡ್ರು, 2 ಕೂಗಿಸ್ಕೊಂಡ್ರು ಸಾಕು, ಬೆಂದೋಗುತ್ತೆ ಅದು. ಇಲ್ಲ ಬಾಯಿ ಸಿಗೋ ಥರ ಇದ್ದರೆ, ಒಂದು ಸಿಗೋ ಥರ ಬೇಕಂದರೆ 1 ಕೂಗಿಸ್ಕೊಂಡ್ರು ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ಸಿಕ್ಕಿದಾಗ. ಅಷ್ಟೊತ್ತಿಗೆ ನಾನು ಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಕೊಂಡು, ಜಾಸ್ತಿ ತೆಳ್ಳಗೆ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 3 ಏಲಕ್ಕಿ ತೊಗೊತಾ ಇದ್ದೀನಿ. ಆಮೇಲೆ ರುಬ್ಕೊಂಡಿದ್ದೀನಿ ಇಷ್ಟು. ಕಾಯಿ ಬೇಗ ನುಣ್ಣಗಾಗಲ್ಲ, ನುಣ್ಣಗೆ ಬೇಯಿಸ್ಬೇಕು. ಆಮೇಲೆ ಸಬ್ಬಕ್ಕಿ ನೆನೆಸಿಟ್ಟಿದ್ದೆ, 1 ಅವರ್ ನೆನೆಸಿದ್ದೀನಿ ಸಬ್ಬಕ್ಕಿ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನೆಲ್ಲ ಹಾಕ್ಕೊಂಡು, ಆಮೇಲೆ ರುಬ್ಬಿದ್ದ ಕಾಯಿ ಮತ್ತು ಏಲಕ್ಕಿ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಆಮೇಲೆ ಹುರಿದ್ಕೊಂಡಿರೋ ಫಸ್ಟು ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ, ಅದು ನೆಂದರೆ ಜಾಸ್ತಿ ಬೇಯಿಸೋ ಅಗತ್ಯ ಇರಲ್ಲ. ಹಾಗಾಗಿ ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ, ಸಕ್ಕರೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೆ, ಸ್ವಲ್ಪ ಕಮ್ಮಿ ಸ್ವೀಟ್ ಇತ್ತು ಅಂತ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀರು ನಮಗೆ ಗಟ್ಟಿ ಬೇಕಾದರೆ ಜಾಸ್ತಿ ನೀರು ಹಾಕೋ ಅಗತ್ಯ ಇರಲ್ಲ, ಎಲ್ಲ ಬೆಂದಿರೋದ್ರಿಂದ ಬೆಲ್ಲ ಕರಗಬೇಕಷ್ಟೆ. ಆಮೇಲೆ ಅದಕ್ಕೇ ಶಾವಿಗೆ ಏನು ರೋಸ್ಟ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. 1 ನಿಮಿಷ ಕುದಿಸಿದ್ರೆ ಸಾಕು, ಶಾವಿಗೆನೂ ಬೆಂದೋಗುತ್ತೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿ, ತುಪ್ಪ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಕುದೀತಿರೋ ಪಾಯಸಕ್ಕೆ ಹಾಕಿದರೆ ಪಾಯಸ ಆಗೋಗುತ್ತೆ. ಇಷ್ಟೇ, ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ. ಈ ಬಿಸಿಲಿಗೆ ತುಂಬಾ ಒಳ್ಳೆಯದು ಕೂಡ, ಚೆನ್ನಾಗಿ ನಿದ್ರೆ ಬರುತ್ತೆ ಮತ್ತು ಬಾಡಿ ಕೂಲಾಗಿರುತ್ತೆ. ಹಾಗಾಗಿ ನೀವು ಇದೇ ಥರ ಮಾಡ್ಕೊಳ್ಳಿ ಆಯಿತಾ. ಬೇಸಿಗೆ ತುಂಬ ಒಳ್ಳೆಯದು, ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ ಕೂಡ. ಹೀಗೆ ನನ್ನ ಚಾನಲ್ನ ಸಿಂಪಲ್ ಅಡುಗೆಗೋಸ್ಕರ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.